ದೇಶದಲ್ಲಿ ಎಲ್ಲಾ ಕಡೆ ವಕ್ಫ್ ಆಸ್ತಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಮಾಡ್ತೀವಿ ಅಂತ ಅವರ ಮ್ಯಾನಿಫೆಸ್ಟೋನಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗೆ ಮುಂದುವರೆದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅವ್ರ ಸರ್ಕಾರ ಬಂದ ಮೇಲೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ 2019 ಮ್ಯಾನಿಫೆಸ್ಟೋನಲ್ಲಿ ಹಾಕ್ತಾರೆ. ನಮ್ಮ ರಾಜ್ಯಕ್ಕೂ ಕೂಡ ಸುಮಾರು ಒಂದು 6 ಕೋಟಿ 5.9 ಕೋಟಿ ವಕ್ಫ್ ಆಸ್ತಿಗಳ ಎನ್ಕ್ರೋಚ್ಮೆಂಟ್ ರಿಮೂವಲ್ ಮಾಡಕ್ಕೆ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ಕೊಟ್ಟಿದೆ. ಅದನ್ನ ಇಲ್ಲಿ ಎಲ್ಲ ನೋಡಿ ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಬಿಜೆಪಿಯ ಅಫಿಷಿಯಲ್ ಪಬ್ಲಿಕೇಶನ್ ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ ಸಚಿವರೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವರು ಸರ್ಕಾರ ಅಲ್ವಾ, ಅವರು ಇದನ್ನ ಕಾಪಾಡ್ಬೇಕು ತಾನೆ. ಆ ಸರ್ಕಾರನು ಆ ಪಕ್ಷನು ಇದನ್ನ ಕಾಪಾಡುವಂತ ಕೆಲಸ ಮಾಡಬೇಕು. ಮಾಡ್ಲಿ, ಅವರು ಮಾಡ್ಲಿ. ನಾವು ಅಲ್ಪಸಂಖ್ಯಾತರ ಹಕ್ಕಿನ ದಿವಸ ಮಾಡಿದೆ. ಸ್ವಲ್ಪ ಇವರು ಮಾಡಿದ್ದು ತಪ್ಪು. ಇವ್ರು ಮಾಡ್ತಾ ಇರೋ ರಾಜಕೀಯ ಡೋಂಗಿತನವನ್ನ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ನನ್ನ ಉದ್ದೇಶ ಅಲ್ಲ. ದಯವಿಟ್ಟು ಯಾರು ಆ ರೀತಿ ಗ್ರಹಿಸಬಾರದು. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಮತ್ತೆ ಇನ್ನೊಂದು ಅವರು ಹೇಳಿದ್ರು ಹೋದ್ ಬಾರಿ ಈಗಾಗಲೇ ಇದು ಚರ್ಚೆ ಆಗಿದೆ. ಎರಡು ತಮ್ಗೆ ಓದಿ ಹೇಳ್ಬಿಡ್ತೇನೆ. ಹೋದ ವಿಧಾನಸಭೆ ಅವಧಿಯಲ್ಲಿ ಕರ್ನಾಟಕ ವಿಧಾನ ಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ 2020-21 ಅವರ ವರದಿ, ಬಿಜೆಪಿ ಸರ್ಕಾರ, ಬಿಜೆಪಿ ಮೆಜಾರಿಟಿ, ಈ ಕಮಿಟಿಯಲ್ಲಿ ಬಿಜೆಪಿ ಮೆಜಾರಿಟಿ ಸದಸ್ಯರಿದ್ರು, ಬಿಜೆಪಿಯವರೇ ಅಧ್ಯಕ್ಷರಾಗಿದ್ರು ಈ ಸಮಿತಿಯದ್ದು. ಅವರು ಈ ವಿಧಾನ ಮಂಡಲಕ್ಕೆ ಸಮಿತಿಯನ್ನ ಸಲ್ಲಿಸಿದ್ದಾರೆ. ಏನಂತ ಮಾಡಿದ್ದಾರೆ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬಾಕಿ ಇರುವ ಖಾತೆ ಬದಲಾವಣೆ ಪ್ರಕರಣಗಳನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಬೇಕೆಂದು ಸಮಿತಿ ಶಿಫಾರಸು ಮಾಡ್ತದೆ. ಅಂದ್ರೆ ವಕ್ಫ್ಗೆ ಖಾತೆ ಮಾಡಿಕೊಡ್ಬೇಕು ಅಂತ. ಇನ್ನೊಂದು ಶಿಫಾರಸು, ಒತ್ತುವರಿ ಮಾಡಿದಂತ ಜಾಗದಲ್ಲಿ ಎಸ್ಕಾಂ ಅವರಿಂದ ವಿದ್ಯುತ್ ಸೌಲಭ್ಯ ಒದಗಿಸಲಾಗಿರುತ್ತದೆ. ಎಸ್ಕಾಂ ರವರಿಗೆ ಅಂತ ಜಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ನಿರ್ದೇಶನ ನೀಡಬೇಕು ಅಂತ ಸಮಿತಿ ಹೇಳುತ್ತೆ. ಅಲ್ಲಿಗೆ ಅರ್ಥ ಏನು ಅಂದ್ರೆ, ಆ ಮೈಸೂರಲ್ಲಿ 100 ಜನ ಮನೆ ಕಟ್ಕೊಂಡಿದಾರಲ್ಲ, ಅವ್ರಿಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಮುನೇಶ್ವರ ನಗರದಲ್ಲಿ ವಾಸ ಇರುವಂತ 100 ಜನಕ್ಕೆ ಎಲೆಕ್ಟ್ರಿಸಿಟಿ ಕಟ್ ಮಾಡಬೇಕು ಅಂತ ಇವರು ರೆಕಮೆಂಡ್ ಮಾಡ್ತಾರೆ. ಇಲ್ಲಿ ಬಂದು ಇವತ್ತು ಮಾತಾಡ್ತಾರೆ. ಸಾವಿರಾರು ಕೋಟಿ ರೂಪಾಯಿಗಳ ಬೆಲೆ ಬಾಳುವಂತ ಜಾಗದಲ್ಲಿ ಅನಧಿಕೃತ ಲೇಔಟ್ ನಿರ್ಮಾಣ ಮಾಡಿ ಮನೆಗಳನ್ನ ಕಟ್ಟಿಕೊಂಡಿರುವುದಕ್ಕೆ ಸಮಿತಿಯು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಮಿತಿಯವರು ಹೇಳ್ತಾರೆ. ಹೀಗೆ ಇದನ್ನ ಓದ್ತಾ ಹೋದ್ರೆ ಅಧ್ಯಕ್ಷರೇ, ಆಲ್ ಮೆಂಬರ್ಸ್ ಕಮಿಟಿ ಅವರೇ ಹೇಳ್ತಾರೆ ಮಂಡಳಿಯು ಅತಿ ಮುಖ್ಯ ಅದೆಲ್ಲ ಪಾರ್ಟಿ ಮೆಂಬರ್ಸ್ ಇರ್ತಾರೆ ಕಮಿಟಿಯಲ್ಲಿ. ಹೌದು, ಅಲ್ಲ ಮೆಜಾರಿಟಿ ಬಿಜೆಪಿ, ಮೆಜಾರಿಟಿ ಬಿಜೆಪಿ ಮೆಂಬರ್ಸ್ ಇರೋದು. ಅಧ್ಯಕ್ಷರು ಕುಮಾರ್ ಬಂಗಾರಪ್ಪನವರು ಅಧ್ಯಕ್ಷರಾಗಿದ್ರು ಅದಕ್ಕೆ. ಹಾಗೆ ಮುಂದುವರೆದು ಅವರು ಪುಟ 25ರಲ್ಲಿ ಹೇಳ್ತಾರೆ, ಮಂಡಳಿಯ ಅತಿ ಮುಖ್ಯವಾದ ಕರ್ತವ್ಯವಾದ ವಕ್ಫ್ ಸ್ವತ್ತನ್ನು ರಕ್ಷಿಸುವಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿರುವುದನ್ನು ಸಮಿತಿಯು ಗಂಭೀರವಾಗಿ ಪರಿಗಣಿಸಿ ತೀವ್ರವಾಗಿ ಖಂಡಿಸಿತು. ಯಾರನ್ನ? ವಕ್ಫ್ ಬೋರ್ಡ್ ಅಧಿಕಾರಿಗಳನ್ನ. ಕಲಂ 9 ಮತ್ತು 12ರಲ್ಲಿರುವ ಯಾವುದೇ ವಕ್ಫ್ ಆಸ್ತಿಯನ್ನು ಪರಬಾರೆ ಮಾಡಬಾರದೆಂದು ಸಮಿತಿಯು ಸೂಚಿಸಿತು. ಅಂದ್ರೆ ಅರ್ಥ ಏನು ಅಂದ್ರೆ, ವಕ್ಫ್ ಬೋರ್ಡ್ನವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಚಾಟಿ ಬೀಸಿದ್ದು ಯಾರು? ಬಿಜೆಪಿ ಅಧ್ಯಕ್ಷರು. ಅವ್ರಿಗೆ ಹೇಳ್ತಾರೆ, ಯಾವುದೇ ಆಸ್ತಿಯಲ್ಲಿ ವಕ್ಫ್ದು ಕಾಲಂ 11 ಅಲ್ಲಿ ಎಂಟ್ರಿ ಇದ್ರೆ ಅದನ್ನ ಮಾರಾಟ ಮಾಡೋದಿಕ್ಕೆ ಬಿಡಬಾರದು ಅಂತ ಡೈರೆಕ್ಷನ್ ಕೊಟ್ಟಿರೋದು ಯಾರು? ಬಿಜೆಪಿ ಸರ್ಕಾರದ ಸಮಿತಿಯವರು, ವಕ್ಫ್ ಅಧಿಕಾರಿಗಳು. ಇದನ್ನ ರೈತರ ತಂಟೆಗೆ ಹೋಗೋದು ಬೇಡ ಅಂತ ಸುಮ್ಮನೆ ಇದ್ರೆ ಇವರೇ ಕಮಿಟಿ ಮೀಟಿಂಗ್ ಕರೆದ್ಬಿಟ್ಟು ಅವ್ರಿಗೆ ನಿಮ್ಗೆ ಗ್ರಾಚಾರ ಬಿಡಿಸ್ತೀವಿ, ನೀವು ಹೋಗಿ ಆಸ್ತಿಗಳನ್ನೆಲ್ಲ ವಶಕ್ಕೆ ತಗೊಳ್ಳಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಹಾಗೆ ಸಾವಿರಾರು ಕೋಟಿ ರೂಪಾಯಿಗಳ ವಕ್ಫ್ ಆಸ್ತಿ ಬೇರೆಯವರ ಪಾಲಾಗದೆ ಇರುವುದಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿಯು ಸೂಚಿಸಿತು. ಹಿಂಗೆ ಓದ್ತಾ ಹೋದ್ರೆ ಇನ್ನ 10 ಇಂತಾದು ಓದ್ಬೋದು. ಇದೆಲ್ಲಾನು ಕೂಡ ಮಾಡಿದ್ದು ಬಿಜೆಪಿ. ಅವರು ಒಂದೇ ಅಲ್ಲ ಅಧ್ಯಕ್ಷರೇ, 2 ರಿಪೋರ್ಟ್ ಕೊಟ್ಟಿದ್ದಾರೆ.
ಎರಡರಲ್ಲೂ ಓದಿ ಅಂತ ಹೇಳಿದ್ರೆ ಓದ್ತೀನಿ, ಆದ್ರೆ ಎಲ್ಲರ ಸಮಯ ಮತ್ತು ಸನ್ಮಾನ್ಯ ತಾಳ್ಮೆ ಅಧ್ಯಕ್ಷರೇ, ಪರೀಕ್ಷೆ ಮಾಡಕ್ ಹೋಗದೆ ಇದ್ರ ಮಧ್ಯದಲ್ಲಿ ನಿಲ್ಲಿಸ್ತೇನೆ. ಸಚಿವರೇ ಒಂದೇ ನಿಮಿಷ, ಇದ್ರ ಮಧ್ಯದಲ್ಲಿ ಒಂದು ಅನ್ವರ್ ಮಾಣಿಪ್ಪಾಡಿ ಇದೊಂದೇನೋ ಒಂದು ರಿಪೋರ್ಟ್ ಇದೆ. ನಾನು ನಿನ್ನೆ ಇಲ್ಲೆಲ್ಲೋ ನೋಡಿದೆ, 239 ಎಕರೆ ಎಲ್ಲೋ ನನಗೆ ಸಿಕ್ಕಿದೆ ಅಂತ. ದಯವಿಟ್ಟು ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಅದಿದ್ರೆ ಅದಕ್ಕೆ ಫ್ರೆಂಡ್ಸ್ ಆಗಿ ಸರ್ಕಾರ ತಗೊಳ್ಳಿ ಆ ಜಾಗ. ಇವು ಸುಮ್ನೆ ಬೋಗಸ್ ಆಗಿ ಹೇಳ್ತಾರೆ. ಆಲ್ರೆಡಿ ತಾವು ಬರ್ದು ಕೊಟ್ಬಿಟ್ಟಿದ್ದೀರಾ. ಅಲ್ಲ ಕೊಟ್ಟಿದ್ದೀನಿ, ಅಲ್ಲ ಇಲ್ಲಿ ನೋಡಿದೆ 239 ಎಕರೆ ಅಂತ.